ಸರ್ ಈ ಲುಕ್ ಅಂದ್ರೆ ಮ್ಯಾಕ್ಸ್ ಅಲ್ಲಿ ನಾವು ಲುಕ್ ನೋಡಿದಾಗ ಡಿಫ್ರೆಂಟ್ ಆಗಿದೆ. ಒಂದು ಕಡೆ ಸ್ವಲ್ಪ ಸಿಟ್ಟಲ್ಲಿ ಕಾಣಿಸ್ಕೊಂತಿದೆ, ಇನ್ನೊಂದು ಕಡೆ ಸ್ವಲ್ಪ ಸ್ಮೈಲಿಂಗ್ ಫೇಸ್ ಇದೆ. ಒಂದು ಡಿಫ್ರೆಂಟ್ ಆಗಿದೆ, ಶೇಡ್ ಡಿಫ್ರೆಂಟ್ ಆಗಿದೆ. ಸೊ ಲುಕ್ ಬಗ್ಗೆ ಹೇಳಿದಾರೆ ಸರ್. ಅಲ್ಲ, ಇಟ್ಸ್ ಒನ್ ನೈಟ್ ಅಲ್ಲಿ ಎಷ್ಟು ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ, ಎಷ್ಟು ಇಮೋಷನ್ಸ್ ಚೇಂಜ್ ಆಗುತ್ತೆ. ಆ ಸ್ಮೈಲ್ ಎಲ್ಲ ಸಕಾಸಮಲ್ಲಿ ಬಂದಿರುತ್ತೆ ಸಿನಿಮಾದಲ್ಲಿ. ಅದು ಬಿಟ್ಟರೆ ಇಟ್ಸ್ ವೆರಿ ಹೈಲಿ ಇಂಟೆನ್ಸ್ ಫಿಲ್ಮ್. ಸೊ ಇನ್ನೊಂದು ನನಗೆ ಗೊತ್ತಿರೋದು ಒಂದು ಸ್ಪೀಡ್ ಆಫ್ ದ ಫಿಲ್ಮ್ ಒಂದು ನಾವು ಕೆಂಪೇಗೌಡದಲ್ಲಿ ತೆಗೆದಿದ್ವಿ, ಆ ಸ್ಪೀಡು. ಸೊ ಅದು ಬೇಕಾಗತ್ತೆ ಇದ್ರಲ್ಲಿ, ಅದರಲ್ಲಿ ಇದೆ. ಆ್ಯಂಡ್ ಅಫ್ಕೋರ್ಸ್ ಒಂದು ನೀವೇ ಹೇಳಿದ್ರಿ ಆಂಗ್ರಿ ಯಂಗ್ ಮ್ಯಾನ್ ಅಂತ, ಅದು ಇದೆ ಅದರೊಳಗೆ. ಹೌದು ಸರ್, ಕಾಣಿಸುತ್ತೆ. ಸೊ ಅದಿರೋದ್ರಿಂದ ಆ್ಯಂಡ್ ಆ ಟೈಮಲ್ಲಿ ನಾನು ಈ ಕ್ಯಾರೆಕ್ಟರ್ಗೋಸ್ಕರ ತುಂಬ ಉದ್ದ ಕೂದಲು ಬಿಟ್ಟಿದ್ದೆ. ಸೊ ತುಂಬ ಸೂಟ್ ಆಯ್ತು ಅದಕ್ಕೋಸ್ಕರ ಬಿಟ್ಟರೆ ಅಥವಾ ನಾರ್ಮಲ್ ಆಗಿ ಯಾಕಂದರೆ ಗೊತ್ತಾಗುತ್ತೆ ಮ್ಯಾಮ್ ನೀವು ನೋಡಿದ್ರೆ ಯಾಕೆ ಅಂತ. ಬಿಕಾಸ್ ನಾರ್ಮಲಿ ಒಂದು ಕಾಪ್ ಅಂದರೆ ಅವನು ಶಾರ್ಟ್ ಹೇರು, ಶೇವ್ ಎಲ್ಲ ಮಾಡಿ ನೀಟಾಗೇ ಇರಬೇಕು, ದಟ್ ಇಸ್ ಅ ಪ್ರೋಟೋಕಾಲ್. ಸೊ ಇದರಲ್ಲಿ ಆ ಥರ ಇಲ್ಲ ಅಂದಮೇಲೆ ಏನೋ ವಿಷಯ ಇರಬೇಕಲ್ಲ. ಹೌದು ಸರ್, ಪೊಲೀಸ್ ಆಫೀಸರ್ ಬಟ್ ನೋಡೋಕ್ಕೆ ಗ್ಯಾಂಗ್ಸ್ಟರ್ ಥರ ಇರ್ತಾರೆ. ಏನು ಸರ್ ಇದು ಮಹಿಮಾ? ಅದೇ ನೋಡಿ ಹೋಗಿ ಗೊತ್ತಾಗುತ್ತೆ. ಕಾರಣ ಇರಬೇಕಲ್ಲ, ಯಾಕಂದರೆ ಪೊಲೀಸ್ ಅಧಿಕಾರಿ ನೀವು ಆ ಥರ ಮಾಡೋಕ್ಕಾಗಲ್ಲ. ಆ ಥರದ್ದು ಇಟ್ಸ್ ಅ ಪ್ರೋಟೋಕಾಲ್ ಅದು. ಹೇರ್ ಸ್ಟೈಲ್ ಆಗಲಿ, ಹೇರ್ ಆಗಲಿ, ಆ ಲೆಂತ್ ಆಫ್ ದಿ ಹೇರ್, ಬಿಯರ್ಡ್, ಶೇವ್ ಅದೆಲ್ಲ ಇರಬೇಕಾಗುತ್ತಲ್ಲ ನಮ್ಮಲ್ಲಿ. ಎಸ್ ಸರ್. ಕಾಸ್ಟ್ಯೂಮ್ ಚೇಂಜ್ ಮಾಡಿಲ್ವಲ್ಲ ಸರ್? ಒಂದು ಕಾಸ್ಟ್ಯೂಮ್ ಚೇಂಜ್ ಬರುತ್ತೆ ಅಷ್ಟೇ, ಬಟ್ ಅಷ್ಟೇ. ಅದೇ ಫುಲ್ ಎಲ್ಲ ಗ್ಯಾಂಗ್ಸ್ಟರ್ ಲುಕ್ಕಲ್ಲೇ ಹಾಗೇನೆ.